ನನ್ನ ವಿನಂತಿ. ಈ ಯೂಟ್ಯೂಬ್ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ ನೋಡ್ರಿ. ರಾಯಣ್ಣ ಕುಲಕರ್ಣಿ ಇನ್ನೇನ್ ಸೀಳ್ತಾನಂತೇಳಿ ಈಗ ಬಾಜುಕ್ ಬಿದ್ದಿದ್ದ ಅರಿವಿನ ತೆಗದ ಒಂದ್ ಕಡೆ ಇಡಾಕ್ ಆಗೋಂಗಿಲ್ಲ ಅಂತದ್ರೊಳಗ ಅವ ಜಳಕ ಮಾಡಿದ್ದ ಪಂಚೆಯನ್ನ ಕುಲಕರ್ಣಿ ಜಳಕ ಮಾಡಿದ ಪಂಚೆಯನ್ನ ತೆಗದ ಒಗಿ ಕೊಡ ಅಂತೇಳಿ ರಾಯಣ್ಣಗ ಆರ್ಡರ್ ಮಾಡ್ತಾನೆ ಸ್ಪಾಟ್ ಮೇಲೆ. ಅವಾಗ ರಾಯಣ್ಣ ಸಿಟ್ಟು ಆಗಿ ನೋಡ್ರಿ ಅಲ್ಲ ಅವಂಗ ಇನ್ನೇನ್ ಹಾಕ್ತಾನ ಅನ್ನೋಗಳೇ ಊರ್ ಹಿರಿಯರ್ ಬಂದ ಬಿಡಿಸ್ಬಿಟ್ರು. ಸಂಪಗಾವ ಕಚೇರಿಯಲ್ಲಿ ರಾಯಣ್ಣನ ಬಂಧನ ಸಂಚು. ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ಅವಂಗ ಹಿಂಗ ಮಾಡ್ಬೇಕಂತ ಕೆಸ್ ಮೀಟಿಂಗ್ ನಡೆಸಿದ್ದೆ ನೋಡ್ರಿ. ಇಲ್ಲಿ ಫೈನಲ್ ಆಗಿ ರಾಯಣ್ಣನ ಹಿಡಿದಿದ್ದ ಸೀನ್ ಇದೆ. ಮೀಟಿಂಗ್ ಹಿಂಗ ಹಿಡಿಬೇಕ, ಇದೇ ಜಾಗದೊಳಗೆ ಹಿಡಿಬೇಕಂತ ಕೆಸ್ ನಮ್ಮವ್ರನ್ನ ಹಾಕಿ ಕೊಟ್ಟಿದ್ದ ಸೀನ್. ಅಂದ್ರ ನಾ ಸಂಪಗಾಂವ್ ಕಚೇರಿ ಅಂತಾರಲ್ಲ ಅದ್ನ ಇದ. ಹಾ, ಸಂಪಗಾಂವ್ ಕಚೇರಿ ನೋಡಿ. ಹೊಳ್ಳಿ ಕಟ್ತಾರಿದ ಅದ ಇದಕ್ ಬಾಂಬಾ ಇಟ್ಟಿರ್ತಾನವ, ಹಂಗ ಚಿಪ್ಪಾಡಿ ಆಗುವಂಗ ಇವ್ರ ಮದ್ದು ಇವ್ರಿಗೆ ಹಾಕ್ಬಿಟ್ಟಿರ್ತಾನ. ಕೆಲವೊಂದ್ ಪೊಲೀಸ್ ಅಧಿಕಾರಿ ಅವಾಗೂ ಹೆಲ್ಪ್ ಮಾಡ್ಯಾರ. ಅಂದ್ರ ನಮ್ಮವ್ರ ಹೊರಗೆ ಏನ್ ನಡ್ಯಾರ ಕೆಸ್ ರಾಯಣ್ಣಗ ತಿಳಿಸ್ಬೇಕಂತೇಳಿ. ಬಾಯಿಲ್ಲ ನೋಡಿಲ್ಲ ಅಷ್ಟ್ ಚಂದ ಮಾಡ್ಯಾರ ನೋಡೋದನ್ನ. ಇಲ್ಲೇ ಹಿಟ್ಟು ಬೀಸಾಕತ್ತಾರ, ಅಲ್ಲೇ ನೋಡ ತರಕಾರಿ ಕಟ್ ಮಾಡೋತಾರ. ಮನಿ ಮ್ಯಾಲ ಕೋಳಿ. ಅದ್ ಹಳ್ಳಿ ಜೀವನಾನ ಒಂಥರ ನೆಕ್ಸ್ಟ್ ಲೆವೆಲ್ ಬಿಡೋದು. ಹೆಂಗಂದ ಈ ಮತಿಗೆ ಇವ್ರ ಜೀವನ ನೋಡ್ರಿ, ನಮ್ ಜೀವನ ಎದೇದ್ಕೋ ಅಲ್ಲ ಅಲ್ ಬಿಡು. ಅಲ್ಲ ಕರೆ ಅಂದ್ರು ಮತ್ತ ಆದ್ ಮಾತ್ರ ಕರೆ ನಿಜ. ಒಂಥರ ಬ್ಯಾರೆ ಹಳ್ಳಿಗೆ ಬಂದೆ ಅನ್ಸಾದೈತ್ರಿ ಫ್ಯಾಮಿಲಿ ನಮಗಂತ. ಒಂದು ನೆಕ್ಸ್ಟ್ ಲೆವೆಲ್ ಹಳ್ಳಿ. ಹಾ, ರಾಕ್ ಗಾರ್ಡನ್ ಘಾಟ್ಗಡ್ ಅಲ್ಲಿ ಹೋಗ್ಯಾವಣ್ಣ ನಾವು. ಹಾ, ಅಲ್ಲಿ ಮೂರ್ತಿನ ಅಲ್ಲಿದ ಇದನ್ನ ಅಣ್ಣ ಅದೇನ ಹುಳಾನ ಅದೇನ ಮಾಡಿಯಲ್ಲ ಅದ. ಅಂದ್ರಣ್ಣ ನೀವ್ ಇಲ್ಲಿ ವರ್ಕ್ ಮಾಡ್ತೀರಣ್ಣ, ಭಾರಿ ಐತಲ್ಲಣ್ಣ. ಹಾ, ಬಾಳ ವರ್ಷ ಆತ್ ಅಣ್ಣ ಇಲ್ಲಿ ಇವ್ರ ಇದಕ್ ಕೆಲ್ಸ ಮಾಡಕತ್ತಾನ. ಹಾ ಅಣ್ಣ, ಇದು ಜನವರಿ 17ಕ್ಕೆ ಚಾಲು ಆಯ್ತಾನ. ದೊಡ್ಡ ಫಂಕ್ಷನ್ ಮಾಡಿದ್ರಲ್ಲ ಇದಲ್ಲ ಅಣ್ಣ. ಹಾ ಹಾ ಅಣ್ಣ, ಅವ್ರ ನೋಡಿ ಯಾರನ್ನ ಇದನ್ನೆಲ್ಲ ಬಂದೆ ಅವ್ರ ಇದು ಮಾಡ್ರ ಚಾಲನೆ ಇದನ್ನ ಅವ್ರ ಕೊಟ್ರ. ಕುಲಕರ್ಣಿ ನಾನು ಕುಲಕರ್ಣಿ ಇಲ್ಲ ಒಬ್ರ ಆರ್ಟಿಸ್ಟ್ ಸಿಕ್ರಲ್ಲಣ್ಣ. ಅಲ್ಲಿಂದ ನೋಡ್ಕೊಂತ ಬರದಿದ್ದೆ ಅಣ್ಣ. ಪೇಂಟಿಂಗ್ ಮಾತ್ರ ಅಲ್ಟಿಮೇಟ್ ಆಗೈತಣ್ಣ ನಿಮ್. ಹಾ ಅಣ್ಣ, ಹಾ ಅಲ್ಲಣ್ಣ, ಒಟ್ಟು ನಿಮ್ ಟೀಮ್ನವ್ರು ಅದಾರಣ್ಣ. ಪ್ರಿಂಟ್ ತೆಗ್ದಿ ತೋರ್ಸನ ಅದನ್ನ ಅನ್ಸುತ್ತ ಕೈಯಂದನ. ಹಾ ಅಣ್ಣ, ನಿಮ್ಮ ಹೆಸರನ್ನ ಚಂದ್ರಶೇಖರ್. ಕುಲಕರ್ಣಿ ಮ್ಯಾಲ ರಾಯಣ್ಣಗ ಬೆಂಕಿ ಅಂದ್ರೆ ಒಂಥರ ಅವಂಗ ಕಟಿಯಬೇಕಂತ ಈಗ ಸೀನ್ ಇದ್ದಿದ್ದು. ಇಲ್ಲಿಂದನೇ ಬೆಂಕಿ ಹಚ್ಚೋದು. ಕುಲಕರ್ಣಿ ಎಲ್ಲಾರ ಕಣ್ಣೊಳಗು ಕೆಟ್ಟಾಗಿದ್ದು ಇಲ್ಲೇ. ಯಾಕಂದ್ರೆ ತಾಯಿ ಕೆಂಚವನ್ ಮ್ಯಾಲ ರುಬ್ಬುಗಲ್ಲಿ ಹೇರ್ಸಿರ್ತಾನವ. ಒಂದು ದಿನ ಪೂರ್ತಿ ಕಂದಾಯ ಕಟ್ಟಿಲ್ಲ ನಿನ್ ಮಗ ಅಂತ ಹೇಳಿ ಶಿಕ್ಷೆ ಅಲ್ಲದ. ನೀ ಇದನ್ ಮಾಡಂತ ಕೆಲ್ಸ. ಇದು ನೆಕ್ಸ್ಟ್ ಲೆವೆಲ್ ಸೀನ್ ಐತಿ ನೋಡಿದ. ಏನ್ ಉಮಾಶ್ರೀ ಬೆಂಕಿ ಮಾಡ್ಯಾಳು ಆ ಪಿಕ್ಚರ್ ಒಳಗಿದನ. ಈ ಸೀನ್ ಮಾತ್ರ
DR ಬ್ರೋ ಉತ್ತರ ಕರ್ನಾಟಕಕ್ಕೆ ಬರುದಿಲ್ಲ ಯಾಕೆ ಹೇಳ ಜಾಸ್ತಿ ಮಂದಿ ನೋಡುದಿಲ್ಲ ಅಂತ ಹೇಳಿ ನಾವ್ ಮಾಡಿ ತೋರ್ಸೋಣ ಡಾಕ್ಟರ್ ಬ್ರೋ ಬರುದಿಲ್ಲ ಅವ್ರ ಯಾಕಂದ್ರ ಅವ್ರಿಗೆ ಲೈಕ್ ವ್ಯೂಸ್ ಬರೋಂತಲ್ಲ ಅಷ್ಟ ಹೋಗೋರ್ ಅವ್ರ ನೋಡಿಲ್ಲ ಸಂಗೊಳ್ಳಿ ರಾಯಣ್ಣ ಜೈಲಿನಿಂದ ಪರಾರಿಯಾಗಿದ್ದ ಬೆನ್ನತ್ಯಾರ ಅವಂಗ ಈಸ್ ರನ್ನಿಂಗ್ ಬಿಗ್ ಫ್ಯಾನ್ ಆಫ್ ಡಾಕ್ಟರ್ ಬ್ರೋ ನಾವು ಅವ್ರನ್ನ ನೋಡಿ ವ್ಲಾಗ್ ಮಾಡಕ್ ಚಲೋ ಮಾಡಿ ಆಲ್ಮೋಸ್ಟ್ ಬಿಜಾಪುರ ಬಾಗಲಕೋಟ ಗದಗ ಕೊಪ್ಪಳದಿಂದನ ನೋಡಾಕ್ ಬರತಾರ ಬಾಜುಗೂ ಇದ್ದವ್ರ ಊರಿನವ್ರ ಬಂದಿಲ್ಲ ಇಲ್ಲಿ ಯಾಕಂದ್ರೆ ಈಗ್ಲೂನು ಫೆಸಿಲಿಟಿ ಮಾಡ್ತಾರ ರಾಯಣ್ಣಗ್ ವಿರೋಧ ಮಾಡ್ತಾರ ನಾವ್ ಕುರುಬ್ರ ನಾವ್ ಲಿಂಗಾಯತರ ನಾವ್ ತಳವಾರ ಅಂತ ಹೇಳಿ ಇಲ್ಲಿ ಮಾತ್ರ ಬಂದ್ರ ಅದನ್ನೆಲ್ಲಾ ಬಿಟ್ಟು ಬರ್ರಿ ನೋಡೋರಿದ್ರ ಕುಲಕರ್ಣಿಗೆ ಜೀವದಾನ ಮಾಡಿದ್ದಿಲ್ಲ ಅವಾಗ ಸೀಳಿ ಬಿಡ್ತಿದ್ದ ಇಲ್ಲಾರ ಹೊಟ್ಯಾಗ ಜಂಬೇನ ಹಾಕ್ತಿದ್ದ ಆಗೋದಿತ್ತಂತ ಕಾಣಿಸ್ತೈತಿ ಅವಾಗ ಹಾ ಇಲ್ಲಾಂದ್ರ ರಾಮ್ ಉಳಿತಿದ್ದ ಏನ ಉಳಿತಿದ್ದ ಅವ ಅಲ್ಲಿ ಹೋಗಿ ಪಿನ್ ಮಾಡ್ತಿರ್ಕಿಲ್ಲ ಪಿನ್ ಮಾಡ್ಯಾನ ಅಲ್ಲಿ ಹೋಗಿ ಅವ ಅದ ಅವನ ಏನೋ ಅಂತಾರಲ್ಲ ಅವಾಗ್ಲಿಂದನ ರೈತವಾರಿ ಪದ್ಧತಿ ಮಾಲ್ವಾರಿ ಪದ್ಧತಿ ಅಂತ ಕೆಲ್ಸ ಮಾಡ್ತಿದ್ರು ಗೊತ್ತಾ ಅದೇ ಇದೆ ಉಳುವವನೇ ಭೂಮಿ ಒಡೆ ಅಂತ ಕೊಟ್ಟಿದ್ರ ಅವಾಗ ಯಾವಾಗೋ ಶ್ರೀಮಂತರಕ್ಕಿತ್ತು ನಮ್ಮ ಮಂದಿ ಹಿಂಗ ಯುದ್ಧ ನಡಾತೈತಿ ಎಲ್ಲಾರು ಬರ್ರಿ ಅಂತ ಕೆಸ ವಿಜಯ್ ಒಬ್ಬೊಬ್ಬರನ್ನ ಕರ್ಕೊಂಡ್ ಬಂದಿದ್ ನೋಡಿದ್ದ ಅವ್ರ ಮಂದಿನ ಅಂತಲ್ಲ ಎಲ್ಲಾ ಮಂದಿ ಇವ್ ಎಲ್ಲಾ ಮಂದಿ ಕೂಡ್ಸಿವ್ರ ನಮ್ ರಾಯನ್ ಒಬ್ಬ ನೋಡಣ ಒಬ್ಬ ಕರೆ ನೋಡಲ್ಲ ಆದ್ರೆ ಇವ್ರು ಯುದ್ಧ ಮಾಡ್ಬೇಕಂದ್ರ ಅವ್ನ ಒಬ್ಬನಿಂದನೇ ಆಗುದಿಲ್ಲಲ್ಲ ಇವ್ರ ಇಷ್ಟು ಸಂಘಟನೆ ಬೇಕ ಅಂದ್ರು ಆಳ್ ನೋಡಣ ಅದ ಆಳ ಪರ್ಸನಾಲಿಟಿ ಬೆಂಕಿ ಬಿಡು ತಡಿ ಆಂಗ್ಲೋ ಶತನದಿ ಯುದ್ಧ ಕೆಲವೊಂದು ಸಣ್ಣ ಪುಟ್ಟ ಯುದ್ಧಗಳಾಗ್ಯಾವ ಅಲ್ಲಿ ಒಳಗೆ ಜಯ ಗೆಲ್ತಿದ್ರು ರಾಯಣ್ಣ ಅದು ಸೀನ್ರಿ ಇದು ನೋಡೋಣ ಏನ ಸುರ್ಪುರ್ ದರೋಡೆಕೋರನ್ನ ಹತ್ಯೆ ಮಾಡಿದ್ದು ಅಂದ್ರ ಅವ್ರ ಬಂಗಾರದ ಒಯ್ತಿರ್ತಾರಲ್ಲ ಆಡ್ಲಿ ಅಂತೇಳಿ ಇದಂತಲ್ಲ ಇದ ಈ ನಾವು ಯುದ್ಧ ಮಾಡಂತೀವಿ ಅಂದ್ರೆ ಇವರ ಮಂದಿ ಅಂತ ಕೆಲಸ ಇದು ಮಾಡಂಗಿಲ್ಲ ಅಂದ ಅವ್ರ ಜನಾಂಗದವ್ರನು ಅವ್ರನ್ನ ಹೊಡೆದ್ರನ ಸುರ್ಪುರ್ ಮಹಾರಾಜಗ ಇವನ್ ಹೊಡೆದ್ರ ಒಂದಿಷ್ಟ್ ಮಂದಿ ಕೊಡ್ತೇನೆ ಅಂದಿರ್ತಾನ ಅವ್ ಸುರ್ಪುರ್ ಮಹಾರಾಜ ಇವ್ ಬಾಳ್ ದರೋಡೆ ಮಾಡ್ತಿರ್ತಾನ ಊರಾಗ ಇವಂಗ್ ಹೊಡೆದ ಮಂದಿ ಕರ್ಕೊಂಡ್ ಹೋಗ್ತಾನ ರಾಯಣ್ಣ ಇವಂಗ್ ಹೊಡೆದ ಆ ರಾಜಾಗ ಭೇಟಿಯಾಗಿ ಇದನ್ನ ಯುದ್ಧಕ್ಕ ಅವನು ಚಂಡ್ ತಗೊಂಡ್ ಹೋಗ್ತಾನ ರಾಕ್ಷಸನ್ನ ಕರೆ ಬಿಡವ ನೋಡಿಲ್ಲ ರಾಯಣ್ಣ ಇಲ್ಲ ನೋಡ್ದ ಇಲ್ಲ ಐತ್ ನೋಡ್ ಸೀನ್ ಅವನ್ ಚಂಡ್ ತಗೊಂಡ ಇದನ್ ಮಾಡಿದ್ದ ಅಂದ್ರ ಅದನ್ನ ರಾಜ ಹೇಳಿರ್ತಾನ ಇವ್ ಚಂಡ ತರ್ಬೇಕನಿ ಅಂತ ಹೇಳಿ ಒಟ್ ಅವ್ನ್ ಕೊಲ್ಬೇಕ ಅವ್ನ್ ಚಂಡ ತರ್ಬೇಕ ರಾಜ ಆಜ್ಞೆ ಮಾಡಿರ್ತಾನ ಸುರ್ಪುರ್ ಮಹಾರಾಜ ಆಜ್ಞೆ ಮಾಡಿರ್ತಾನ ಎಷ್ಟ 500 ಮಂದಿ ಕೊಡ್ತಾನ ನಿನಗ ಅಂತ ಹೇಳಿ ಅವಾಗ ರಾಯಣ್ಣ ಖುದ್ದು ಹೋಗಿ ಯುದ್ಧ ಮಾಡಿ ಅವ ಅಷ್ಟ ಕಟ್ಟಮಸ್ತಾಗಿರ್ತಾನ ರಾಯಣ್ಣ ನೋಡಿಯಲ್ಲ ಹೆಂಗ ನಾನು ಮತ್ತೇನ್ 2ನೇ ಶಾಟಿಗೆ ತಗೊಂಬಂದಾನ ಅವನ್ ತಲಿ ಸುರ್ಪುರ್ ಮಹಾರಾಜ ಕೊಡ್ತಾನ ಅವಾಗ ಅವ ಹೊಗಳಿ ಇದನ್ ಮಾಡಿದ್ದ ಈಗ ಎಲ್ಲಾರು ಅದಾರ ಅಂತ ಆ ಟೈಮಿಗೆ ಈ ಸಂಸ್ಥಾನ ಗೆಲ್ಬೇಕಂತ ಹೇಳಿ ಆ ಟೈಮಿಗೆ ಬ್ರಿಟಿಷರ್ ಸಭೆ ನಡೆಸಿ ಮತ್ತೊಂದಿಷ್ಟ್ ಮಂದಿನ ಇಂಗ್ಲೆಂಡ್ ಇಂದ ಕರ್ಸ್ಕೊಂಡಿದ್ದ ಇಂಗ್ಲೆಂಡ್ ಬಂದಾರ ಮತ್ ಈ ಬ್ರಿಟಿಷರ್ ಎಲ್ಲಾರ ಅಂತ ಮಾಡಿ ಅಲ್ಲಿ ಅವ್ರ ಅಲ್ಲಲ್ಲ ಈಗ ನಮ್ಮ ನಮ್ಮವ್ರಿ ಮತ್ತ ಅಂದ್ರೆ ಈಗ ಟೀಮ್ ಆಗಿ ಸೇರಿದ್ದ ಅಂದ್ರೆ ಸಭೆ ನಡೆಸ್ತಾರಂತಾರ ಅಲ್ಲೇ ನಾವ್ ಹೋಗೋನು ರಾಯಣ್ಣ ಕೂಡ ಅಂತ ಹೇಳಿ ಯಾವ್ದೋ ಗುಡ್ ಇರ್ಬೇಕದ ಕೌಲಗುಡ್ಡ ಸಭೆ ಅಂತ ನೋಡ್ದ ಕೌಲಗುಡ್ಡ ಸಭೆ ಇಲ್ಲಿ ಬರ್ದಾರ ನೋಡಿಲ್ಲ ಪ್ರತಿಯೊಂದು ಸೀನಿಗೂ ಪ್ರತಿಯೊಂದು ಇದನ್ ಬರ್ದಾರ ಗೊತ್ತಾಗಂಗಿಲ್ಲ ತಡಿ ಅಂತ ಹೇಳಿ ಕೌಲಗುಡ್ಡ ಎಷ್ಟ್ ಊರ್ ಕೂಡಿ ಅವನ ಇದಕ್ಕ ಬಾಳ ಸಾತ್ ಮಾಡ್ಯಾರ ಬಿಡು ಸಾತ್ ಹೆಂಗ್ ಸಾತ್ ಮಾಡ್ದಾರಲ್ಲ ಹಂಗ ಅವ್ರ ಬ್ರಿಟಿಷರ್ ಹೊಡ್ಕೊಂತ ಬಂದ್ಬಿಟ್ರ ಒಂದಿಷ್ಟ ಮಂದಿ ಬರೋಕಂದ್ರ ಬೈಕ್ ತಗೊಂಡ್ ಹೋಗ್ತೇವಿ ಅವ್ರ ನಡ್ಕೊಂತ ಹೆಂಗ್ ಮಾಡ್ರ ಹೇಳ ನಡ್ಕೊಂತ ಬಂದು ಒಂದ್ ಕಡೆ ಟೀಮ್ ಆಗಿ ಮಾತಾಡೋದು ಗ್ರೇಟ್ ಬಿಡಣ ಅವ್ರ ಗ್ರೇಟ ಮತ್ತೆ ದತ್ತುಪುತ್ರನ ವಶಕ್ಕೇನ
ರಾಯನ್ ಸೇಫ್ ಮಾಡ್ತಾನಲ್ಲ ಇವನ್ ಕರ್ಕೊಂಡ್ ಹೋಗಿ ಸೇಫ್ ಆಗಿ ಇಟ್ಕೊಂತಾನವ ಏನ್ ಆಗ್ಬಾರ್ದ ನನ್ನ ರಾಶಿಗೆ ಅಂತ ಹೇಳಿ ಹಂಗನಪ್ಪ ಬಿಡಿ ಅಮಾಲ್ದಾರ್ల ಮೇಲೆ ದಾಳಿ ಖಾನಾಪುರ ಸೇನಾ ಠಾಣೆ ಮೇಲೆ ದಾಳಿ ಹಂಗ ದಾಳಿಗಳು ಹೆಂಗದ ನೋಡ ಹಂಗ ಸಣ್ಣ ಪುಟ್ಟ ದಾಳಿಗಳು ನಡ್ದ ಬಿಟ್ಟಾವ ಅವಾಗ್ಲೆಲ್ಲ ಗ್ಯಾಂಗ್ ವಾರ್ ಅಲ್ಲಿ ನಂದಗಡ ಜಿಲ್ಲೆದಾರನ ಮೇಲೆ ದಾಳಿ 3 ದಾಳಿ ಹೇಳಿದೆ ನಾನೀಗ ನಮ್ ಮ್ಯಾಲ ಒಂದ್ ದಾಳಿ ಆದ್ರ ನಾವ್ ಊರ್ ಬಿಟ್ಟು ಹೋಕ್ಕೇವಿ ಒಂದ ದಾಳಿ ಆದ್ರೆ ಊರಿಗೆ ಹೋಕ್ಕೇವಿ ಅಂದಿ ಇಟ್ ಈ ರೈತರಿಂದ ಕಂದಾಯ ವಸೂಲಿ ಮಾಡೋದು ನೋಡಿದ್ ಈ ಸೀನ್ ವಾರಕ್ಕಿದ್ ನಾಕ್ಸ್ತ ಆದ್ರ ಅವ್ರ ಇವ್ ಪೇಂಟಿಂಗ್ಸ್ ಇಲ್ಲಿ ಕುಂಡ್ರು ನೋಡಿ ಇವ್ ಪೇಂಟಿಂಗ್ಸ್ ಇಲ್ಲಿ ಮಾಡುವ ಇವ ಇಲ್ಲಾವ್ಲಿ ಇವ ಇಲ್ಲಿ ಮಾಡುವ ಹಂಗ ಪೇಂಟಿಂಗ್ಸ್ ಗಾಡಿ ಮೇಲೆ ಮಾಡ್ಕೊಂಡಾರ ಈಗ ಅವ್ರು ಇನ್ನ ಕೆಲಸ ನಡ್ದೈತಿದ ಸಂಪಗಾಮಿ ಹವಾಲ್ದಾರ್ ಮೇಲೆ ಮುತ್ತಿಗೆ ಹಾಕಿದ್ ನೋಡಿದ ಅಮಾಲ್ದಾರ್ ಕಚೇರಿ ಸಂಪಗಾಮಿ ಅಂದ್ರ ಏನ್ ತುಸ ಇದನ್ ಮಾಡ ಹಾಳ್ ಮಾಡ್ಯಾನಂತ ಮಾಡಿ ರಾಯಣ್ಣ ಅವ್ರನ್ನ ಬಾ ಕಡ್ಯಾನವ ಅವ್ರನು ಒಳ್ಳೆ ಅದ ರಂಡಿ ಬಡಗನಾಥ ಶ್ರೀಗಳ ದರ್ಶನ ನೋಡೋದ ಮ್ಯಾಲ ನೀವ್ ಅಲ್ಲಿ ಹೋಗಿ ಇದ್ ಮಾಡಿದ್ದ ಅಲ್ಲಿ ಹೋಗಿ ಆಶೀರ್ವಾದ ತಗೊಂಡ ನೀವು ಭಯ ಇದನ್ನ ಯಾರೋ ಮ್ಯಾಲ ಬಿಡುದಿಲ್ಲ ಅಲ್ಲಿ ರಾಯಣ್ಣಗ್ ಒಂದ್ ತಲ್ವಾರ್ ಕೊಡ್ತಾರ ನೋಡಿನ ಆ ಪಿಕ್ಚರ್ ಒಳಗ್ ಸೀನ್ ಏನೈತ್ ಗೊತ್ತದ ದೇವ್ರ ಬಂದ್ ಕೈಯಾಗ ಕೊಟ್ಟಿರ್ತದ ಬಾಳ ಹೆಲ್ಪ್ ಮಾಡೈತ್ ಮತ್ತದ ಹಂಗ ನಮ್ಮಾರ್ ತಮ್ಮಾರ ಅಂತ ಏಕಾಸ್ ನಂಬಿಕೆನೆ ಏನ್ ಕೊಡ್ಲಂಗ ನೋಡ ಏನು ಕೊಡ್ಲಂಗ ಈಗ ಆಗಿನ ಕಾಲ ಹಂಗ ಗಂಡ ತಿರುಗಿಸ್ತಿದ್ದಂತವ 3.5-4 ಫೂಟಿಂದ ಇದನ್ನ ತಲ್ವಾರ ನಡಿ ಬರ್ಫ್ ಕೊಡಿಸ್ಲಿಕ್ಕೆ ನೋಡ ರಾಶಿ ಪೂಜೆ ಅಲ್ಲದ ಮತ್ತೇನದ ಊಟದ ಊಟ ಕರೆಕ್ಟ್ ಐತೆ ನೀ ಹೇಳುದ ಅವಂಗ ಕಾಮಿಡಿ ಮಾಡಿದಾಳ ರಾಶಿ ಮಾಡಿದ್ದಕ್ಕ ಅಲ್ಲಿ ಹೊಲದಾಗ ರಾಶಿ ಮಾಡಿದ್ದಕ್ಕ ಇಲ್ಲಿ ಬಂದ ಊಟ ಮಾಡೋದು ಈಗಾದ್ರೂ ಹಂಗೈತಿ ಹಳ್ಳಿ ಹೊಲ್ದಾಗ ಉಣ್ಣದ ಮಜಾ ಅಲ್ಲನ ಈಗಾದ್ರೂ ಹಳ್ಳಿ ತೊಂದಲ್ಲಿ ಹಂಗೈತಿ ರಾಶಿ ಮಾಡೋದು ಬಾಜಕ್ ಊಟ ಮಳಿಯಿಂದ ಅಡಿಗೆ ಮಾಡ್ಕೊಂಡ್ ಬಂದಿದ್ ತಿನ್ನೋದು ಎಷ್ಟೋ ಸಾವಿರ ಕೊಟ್ಟು ಹೋಟೆಲ್ದಾಗ ಊಟ ಮಾಡ್ಪಟ್ಲಿ ಹೊಲ್ದಾಗ ಹೋಗಿ ಮಸ್ತ್ ಬಡಿ ಬೇಕಾದಂಗ 4-5 ಗಂಗಾಳ ನಡಿಪ ಊಟ ಮಾಡೋದು ಸಾಕು ನಮಗೂ ಹೊಟ್ಟೆ ಸಿತ್ತ ರಾಯಣ್ಣನ ಅದ್ದೂರಿ ಸ್ವಾಗತ ಅದ್ದೂರಿ ಸ್ವಾಗತ ಇಲ್ಲ ಇಲ್ಲ ಅಪ್ಪಾಜಿ ಇಲ್ಲಣ್ಣ ಎಲ್ಲಿದೀನಿ ಅಲ್ಲಿ ಮ್ಯಾಲ ಇದೀವಿ ನಾವ ಕೆಳಗ್ ಬಂದೇವಿ ಯಾಕ ಅದ್ದೂರಿ ಸ್ವಾಗತ ಹೇಳ ಸಿಕ್ಕಾಪಟ್ಟೆ ಗದ್ಲಾ ಮಾಡಿ ಅಲ್ಲಿ ದಾಳಿ ಮಾಡಿ ಇಲ್ಲಿ ದಾಳಿ ಮಾಡಿ ನಂದಗಡ ಕೋಟೆ ಹೊಡೆದ ಸಂಪಗಾಂವ್ ಜೈಲ್ ಹೊಡೆದ ಮತ್ ಹೊಳ್ಳಿ ತಾವ್ ಹುಟ್ಟಿದ ಊರಿಗೆ ಬಂದನ ಮತ್ ಭರ್ಜರಿ ಸ್ವಾಗತ ಮಾಡಾರ ಅವ್ರು ನೀನು ಒಂದ್ ಏನಾರ ಅಚೀವ್ಮೆಂಟ್ ಮಾಡಿರ್ತೀಪ ಮತ್ತ ನಿಮ್ ಊರಾಗ ಮಾಲೆ ಹಾಕಿ ಒಳಗ್ ಕರೀದಿಲ್ಲ ಏಸಾಯ್ ಬೈ ನನ್ ಲಾಗ್ ಅಂತೂ ಚಿತ್ತಲ್ ಪತ್ತಲ್ ಆಕೈತಿ ಒಳಗ ಫೇಮಸ್ ಇದ್ದಾವ ರಾಯಣ್ಣ 14 ಜನವರಿ 1830 ರಾತ್ರಿ ಬಾಳಗುಂದ ದಟ್ಟ ಕಾಡದಲ್ಲಿ ಗುಡ್ಡದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗನಿಗರ ಮೇಲೆ ದಾಳಿ ಮಾಡಲು ಆಂಗ್ಲ ಸೈನ್ಯ ಬಂದಿತು. ಈ ಬ್ರಿಟಿಷ್ ಸೈನ್ಯದ ಮೇಲೆ ಸಂಗೊಳ್ಳಿ ರಾಯಣ್ಣ ತಂಡವು ಗೆರಿಲ್ಲಾ ಯುದ್ಧ ಮಾಡಿದರು. ಅಂದ್ರೆ ಗೆರಿಲ್ಲಾ ಯುದ್ಧ ಅಂದ್ರೆ ಕಾಡೊಳಗ ಮುಚ್ಚಿಟ್ಕೊಂಡ ಹೊಡಿಯೋದ, ಆ ಗಿಡದೊಳಗೆ ನಿಂತು ಒಂದು ಗುಂಡು ಹಾರಿಸೋದ, ಹಂಗ ಹಿಂಗ. ಏನ್ ಸಂತ್ಯಾಗ ಕೊತ್ತಂಬ್ರೆ ಸೇಲ್ ಆಗ್ಲದ ಕೊತ್ತಂಬ್ರಿ ಅಳವ್ ನಡಿ ಸಂತೆ ಕರೆಪ್ಪ ಅದ. ಮತ್ತ ಸಂತ್ಯಾಗ ಜಗಳ ನಡೀದ ನೋಡಿಲ್ಲ, ಅವ ಪೋರ್ಜರಿ ಮಾಡತ್ತಿದ್ದ, ರಾಯಣ್ಣ ಅವಂಗ ಹಾಕಾಕತಾನ. ಅವ ಗುಡಿ ಹೊಡಿತಾನ ಗೊತ್ತನ, ಗುಡಿ ಹೊಡೆದು ಆ ಗುಡಿ ಪೂಜಾರಿ ಹೆಂಡತಿ ಶಾಪ ಹಾಕ್ತಾಳಲ್ಲ. ನಮ್ಮ ಮಂದಿ ನಾನ ಈಗ ಕಂಡ
ನಾನಂದು ಸಾಧನೆ ಐತ್ರಿ ಸ್ವಲ್ಪಪ್ಪ ಐತಿ ಅವ ಮಸದ್ ಕೊಡವಲ್ಲ. ಅಲ್ಲಿ ನೋಡಿಲ್ಲ ಸುಪಾರಿ ಕಿಲ್ಲರ್ ಪರ್ಶಾನ್ ಹತ್ಯೆ ಅಂತ ನೋಡು, ಸುಪಾರಿ ಕಿಲ್ಲರ್ ಅಂತ ಅಲ್ಲೇ ಐತಲ್ಲ, ಅದಾನಲ್ಲ ಅವ್ ಮನಿ ಕೊಟ್ಟ ಪರ್ಶ್ಯಾ. ಜಲ್ದಿ ಜಲ್ದಿ ತೋರಿಸ್ಬೇಕಲ್ಲ ಅವ್ರ, ಹಂಗ ಮಾಡ್ಕೊಂಡ್ಬಿಟ್ರ ಇಟ್ಟು ದೂರ ಅಡ್ಡಾಡೋದಲ್ಲ ತಡಿಯವ ಅಂತ ಹೇಳಿ. ಅವೇನು ಯಾಡ್ ಗೊಂಬಿ ನೋಡಿದವನ ಹೋಗ್ಬಿಡವ. ಈ ಕ್ಲೈಮೇಟ್ ಮಾತ್ರ ಅನಾಹುತ ನೈಟ ನೈಟ್ ಸೀನ್ ಅದ ನೋಡಲ್ಲ. ಅವ್ರು ಕ್ಯಾಂಪ್ ಹಾಕೊಂಡು ಅಲ್ಲಲ್ಲೇ ಇರ್ತಾರ, ಇವ್ರು ಅಟ್ಯಾಕ್ ಮಾಡೋದು ಹೋಗಿ. ಚಲೋ ಏನು ಗುಂಡಿ ಇಕ್ಕಿ ನೀವು 8 ಮಂದಿನ ಹೊಡಿತಿದ್ರಿ. ಯಾವೇನ ಬಿಂಗೋ ಚೀಟ್ ಮಾಡ್ಯಾನ, ಟೇಡಿ ಮಾಡಿ ಮಾಡಿ. ರಾಯಣ್ಣ ಮಲ್ಕೊಂಡಾನ, ಅವರು ಗುಂಡ್ ಇಟ್ಟ ಬಿಟ್ರ ನೋಡಲ್ಲ, ಕೆಂಚಾವ ಅಲ್ಲಕ್ಕಿ ಹಂಗ ಮನ್ಯಾನವ್ರ. ಮಾಯವ್ವಳ ಬಲಿದಾನ ಹಡಿಸ್ಕೊಂಡ್ರು ಹಿಂದ್ ಮಾರಿಂತ ಬಾ ಹೊಡಿತಾರಪ್ಪ. ಮಕ್ಕೊಂದ ಹೊಡದ್ನೆ, ಅಡ್ಕೊಂದ ಹೊಡದ್ನೆ. ಸಂಗೊಳ್ಳಿ ರಾಯಣ್ಣನ ತಂಗಿ ಮಾಯವ್ವಳ ಭೇಟಿಗೆ ಬಂದಾಗ ಅವಂಗೂ ಗುಂಡ ಆಸೆ ಬಿಟ್ರ. ಹಾ ಮಾಯವ್ವ ಜಾಗ ರೊಕ್ಕ ಕೊಡ್ತಾನೆ ಅಂತ ಕೆಲಸ ಇವ ಆಸೆ ತೋರಿಸಿದಂತ, ಇಬ್ರು ಬಂದ್ರಂತ, ಇವ ಒಬ್ಬ ಸಪೋರ್ಟ್ ಮಾಡಿದಂತ. ಆತ ಅವ ಎಲ್ಲದಾನ ಬರೀ ಹೇಳ್ರಿ ಅಂದಿದ್ದಕ್ಕೆ, ಆಗಿನ ಟೈಮಿಗೆ ಬರೀ ಅವ ಹೇಳ್ರಿ ಅಂದಿದ್ದಕ್ಕೆ ನೋಡಿದ ಅವ ಎಲ್ಲದಾನ ಅಂತ ಈಗ ಸಿಗಾತ ಇರ್ಕಿಲ್ಲ. ಅಲ್ಲಿ ಹೋದವ, ಈಗ ಬಂದಿಲ್ಲ. ಮುಂದಿನ ವಿಚಾರ ಗೊತ್ತಿಲ್ಲ, ಆನಿಕಾಲ ತುಳಿಸ್ಕೊಳ್ಳು, ಆನಿಕಾಲ ತೋಳ್ಸ್ಕೋದ್ ಗೊತ್ತಿಲ್ಲ ಇವಕ್ಕ. ಮೊದ್ಲಿನ ಗೊತ್ತಿದ್ರ ಅವ್ರ ಯಾಕೆ ರಾಯಣ್ಣನ ಹಿಡ್ದು ಕೊಡ್ತಿದ್ರು ಹೊಲ ಸಡ್ಸಿಕೊಂಡ್ರಿ. ಅಣ್ಣ ಯಾವ್ರ ಯಾವ್ರ ನಾಗನೂರ ಯಾವ್ದು ಗೋಕಾಕ್ ತಾಲೂಕ ಬೈಲೊಂಗಲ್ಲ, ಅಲ್ಲಿಂದ ಬಂದಿರಿ. ಕ್ಯಾವ ಬಾ ಮತ್ತ ದೇವ್ರಿಗೆ ಅಂತೇಳಿ ಹೋಗ್ಯಾರಪ್ಪ. ನೋಡ್ದ ಮಂದಿ ಹಿಂಗ ಮಾಡ್ದತಿ, ರೊಕ್ಕ ಹೋಗದಾರ. ಮತ್ತೀಗ ಅಲ್ಲೂ ಹೋಗಿಬೇಡ, ನೀನು ಅನ್ಎಜುಕೇಟೆಡ್ ಮಾಡ್ದಂಗ ಮಾಡ್ತೀಯಲ್ಲ, ಹಂಗ ರೊಕ್ಕ ಹೋಗಿದದು. ಯಾವ್ದಕ್ ಹೋಗಿತಾರ ಹೇಳ? ಅವೇನ್ ನದಿ ಒಳಗ ಇದಾಕಿರ್ತತಿ, ರೈಲ್ವೆ ಹಾಕಿರ್ತತಿ, ಹಂಗ ಹೋಗಿತಿರ್ತಾರಲ್ಲ, ಹಂಗ ಅಂತ ಮಾಡಿ ಇದು ಹೋಗದ ಬಿಟ್ಟು ನೋಡ್ದ. ಹಾಕೊಂಬಂದ್ರ ಒಂದ್ 50 ರೂಪಾಯಿ ಹಾಕೋಣ. 50 ರೂಪಾಯಿ ತೊಗೊಂಬರ್ಲಿ. ಏ ಗಾಗನ್ ಮುತ್ತು ಇನ್ನೊಂದ್ 2 ರೂಪಾಯಿ ಐತೇನೆ. ರಾಯಣ್ಣನ ಹಿಡ್ಕೊಟ್ಟಿದ್ದನ. ಹಂಗ ಉಗಿಬಾರ್ದು, ನೋಡ್ದಾರ ಬೈತಾರ. ಹಂಗ ಉಗಿಬಾರ್ದು, ಈಗ ಅದ ಇದನ್ನ ಕಲುಷಿತ ಮಾಡ್ದಂಗಲ್ಲ. ಏನ ನೋಡ್ದ ಸುತ್ತಲೂ ಹೆಂಗ ಅವ್ನ ನಡಕ ಡೋರಿ ಹಳ್ಳ ಅಂದ್ರೆ ಇದಲ್ಲ, ಇಲ್ಲೇ ಹಿಡಿದ್ರ ನೋಡ. ಅವಂದ ಸುತ್ತಲೂ ಒಂದ್ 50 ಮಂದಿ. ಅವ ಕಡ್ಗ ತಗೊಂಡ್ ಹೆಂಗ್ ಓಡಾತ ನೋಡಲ್ದ, ಅವ್ರಿಗೆ ಸಿಗ್ನಲ್ ಕೊಡಾತ. ನಾವು ಕೊಟ್ಟಿದ್ರ ಮುಗ್ದಿತ್ತ, ಅವ್ರು 50 ಮಂದಿ ಹೊಡಿಯೊಟ್ಟು ಕಸು ಕೊಟ್ಟಿಲ್ಲ ಅವಾಗ. ತಮ್ಮ ರಾಯಣ್ಣನ ಹಿಡ್ದಿದ್ ಸೀನ್ ಇದು. ಹಾ ಎಲ್ಲಿ ಸಿಗ್ತಾನವ? ಯಾವ ಹಳದಾಗ? ಇದ ಹಳದಾಗ ಅಲ್ಲೂ ತಮ್ಮ ಕರೆಕ್ಟ್ ಐತಿ. ನಾ ಕೇಳೋದಕ್ಕೂ ನೀ ಹೇಳೋದಕ್ಕೂ ಕರೆಕ್ಟ್ ಐತಿ. ಫೈನಲಿ ರಾಯಣ್ಣ ಅಪ್ಪಿಟ್ಟು ಮಾಡಿದ್ ನೋಡ್ರಿ ಇದು. ಚಿನ್ನದಂತಾರ ಮನೆ ದೀಪ. ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ 8 ಏಪ್ರಿಲ್ 1830ರಂದು ಬೆಳಗ್ಗೆ ಪಟ್ಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣ ಖಡ್ಗ ತೆಗೆದುಕೊಂಡು ಓಡುತ್ತಿದ್ದಾನೆ. ಕೆರೆಯ ಸುತ್ತುವರೆದು ಆಂಗ್ಲ ಸೇನೆ ಸಂಗೊಳ್ಳಿ ರಾಯಣ್ಣನ ಬಂಧಿಸಿದ್ದಾರೆ. ಅವ ಖಡ್ಗ ತಗೊಂಡು ಓಡಿ ಹೊಂಟಾನ್ರಿ. ಜಳಕ ಮಾಡೋ ಟೈಮ್ನಾಗ ರಾಯಣ್ಣ ಅಲ್ಲಿ ನಿಂತಾನ. ಆಲ್ರೆಡಿ ಎಲ್ಲರೂ ಬಂದು ಮುತ್ತಿಗೆ ಮಾಡಿಬಿಟ್ರು.
ಇದೊಂದು ಸೀನ್ ಮಸ್ಟ್ ಸೀನ್ ರೀ. ಇಲ್ಲಿ ಬಂದು ನೋಡ್ರಿ ಅಂದ್ರೆ ನೋಡ್ಲೇಬೇಕಾದ ಸೀನ್ ಇದು. ನೋಡ್ರಿ ಇಲ್ಲಿ ಸಿಕ್ಕನ್ನು ಖುಷಿ ಒಳಗೆ ಕೈ ಮಾಡಿ ಮಾತಾಡಂತಾರ ಅವ್ರು. ಮೊದಲಿಂದನೂ ಬರೀ ಮೋಸ ಮೋಸ ಮೋಸ. ಅಗ್ಗೆ ಚಲ್. ಹಾಂ ಅದಕ್ಕೆ ಯಾರ? ಹಾಂ ಹೆಡ್ ಅದಕ್ಕೆ. ಸೆಂಟ್ರಲ್ ಜೈಲ್, ಹೈಕೋರ್ಟ್ ಹೈಕೋರ್ಟ್. ಇಲ್ಲೇ ಗಲ್ಲಿಗೆ ಏರ್ಸೋದಂತೇಳಿ ಆರ್ಡರ್ ಕೊಟ್ಟಿದ್ದೇನ ರಾಯನಾಗ? ಹಾಂ ಇಲ್ಲೇ ನೋಡ್ದ ಸರಿ. ಇದು ಒಂದೊಂದು ನಿಮಿಷ ಗಲ್ಲಿಗೆ ಏರ್ಸಿದ್ದು ಲಾಸ್ಟ್ ಫೈನಲ್ ಆರ್ಡರ್ ನೋಡ್ರಿ. ಇಲ್ಲೇ ಗಲ್ಲು ಶಿಕ್ಷೆ ಅವಂಗಂತಕ್ಕೆ ಆರ್ಡರ್ ಕೊಟ್ಟಿದ್ದೇನೆ. ಮಂದಿನೂ ಭಾಳ ಸೇರ್ತದೆ. ಹಾಂ ಧಾರವಾಡ ಹೈಕೋರ್ಟ್. ಬಂದಿರ್ತಾನ ನಡಿ ಅವ. ಇದು ಹೈಕೋರ್ಟ್ ಒಳಗೆ ಫೈನಲ್ ಆಗಿ ರಾಯನನ್ನ ಹಿಡಿದ ಕ್ಯಾಸ್ ತೊಗೊಂಬಂದು ಇದನ್ನು ಮಾಡಿದ್ ನೋಡ್ರಿ, ಗಲ್ಲಿಗೆ ಏರ್ಸೋದು ಅಂತ ಹೇಳಿ ಕ್ಯಾಸ್. ರಾಯನನ್ನ ಹಿಡಿದು 6 ಮಂದಿನ ಇದು ಮಾಡಿ. ಹಾಂ 6 ಮಂದಿ. ಹಾಂ ಸಂಗೊಳ್ಳಿ, ಬಸ್ತವಾಡ, ಅಣಬರಟ್ಟಿ, ಉಗಾರ್ತಿ, ಸಂಕಟೇಶ್ಕೊಪ್ಪ, ಸುತ್ತಗಟ್ಟಿ. ರಾಯಣ್ಣ ವೀರವರನ ಹೊಂದಿದ್ದ ಗಲ್ಲು ಶಿಕ್ಷೆ ಆದಮೇಲೆ ಅವನ್ನ 6 ಜನ ರೀ ರಾಯಣ್ಣನ ಜೊತೆ 6 ಜನ ಗಲ್ಲಿಗೇರಿಸಿದ್ದಾರೆ. ಅವ್ರ ಹೆಸರು ಬೋರ್ಡ್ನಾಗ ಕೊಟ್ಟರು, ಓದಂ ಬರ್ರಿ. ರಾಯಣ್ಣ ಬಂಟ ರೋಗಣ್ಣವರ್ ಸಂಗೊಳ್ಳಿ ಅವ್ರದ್ದು ತೋಸ್ತಿದ್ದಂಗ್ರಿ ಅವ. ಬಾಳನಾಯಕ, ಮಲ್ಲಾನಾಯಕ, ಬಸಲಿಂಗಪ್ಪ, ಕರಬಸಪ್ಪ, ಭೀಮ, ಜಿಡ್ಡಿಮನಿ, ಕೆಂಚಪ್ಪ, ಅಪ್ಪೋಜಿ ನಾಯಕ ಇವರೆಲ್ಲ ಪ್ರಾಣದ ಸ್ನೇಹಿತರಿ ಅವಂಗ. ಅಂದ್ರೆ ಟ್ರೂ ಫ್ರೆಂಡ್ಶಿಪ್ ಫಾರ್ ಸಂಗೊಳ್ಳಿ ರಾಯಣ್ಣ. 6 ಜನ, ಅವನ ಜೊತೆ 6 ಜನ ವೀರಮರಣ ಹೊಂದಿದ್ದಾರೆ. ರಾಯಣ್ಣ ವೀರಮರಣ ಹೊಂದ ಮ್ಯಾಲ ಅವ್ಗೆ ಇದನ್ನ ಮಾಡಿದ್ ನೋಡ್ರಿ. ಅದು ಹಾಂ ಆಲದ ಗಿಡ ಹಚ್ಚಿದಾರ. ಯಾರು ಹಚ್ತಾರಲ್ಲ ಅವರ ಊರಾರ ಅಲ್ಲ, ಅವ್ರ ತಮ್ಮನೂ ಏನೋ ಅದಾನ. ಅದನ್ನ ಬೋರ್ಡ್ ಓದಿದ್ರೆ ಗೊತ್ತಾಗತಿ. ನೀವು ನೋಡ್ರಿ ಬಡ ಬಡ ಓಡಿ ಬರತ್ತೀರಿ. ಫೈನಲ್ ಸ್ಟೇಜ್ ನೋಡಿದ್ದು ಈಗ ನಾವು ಬರೋದು ಎಂಡ್ ಪಾಯಿಂಟ್. ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಆಮೇಲೆ ಅದು ವೀರಮರಣ ಹೊಂದಿದ್ಮೇಲೆ ಅವನ ಹೆಸರೇನು ಜಾತ್ರೆ ಅಂತ ಮಾಡತ್ತ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಗ್ರಾಮ ಹಿರಿಯರು ಸಂಗೊಳ್ಳಿ ರಾಯಣ್ಣ ಕಟ್ಟೆಯ ಮೇಲೆ ಇಟ್ಕೊಂಡ ಅವನ ಮೂರ್ತಿ ಆತ, ಅವ್ನು ಇದಾತ, ಅವ ಆರಾಧ್ಯ ದೇವ್ರ ಆತ, ಅದನ್ನೆಲ್ಲ ಇಟ್ಕೊಂಡು ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಮಾಡ್ಯಾರ. ಸತ್ತ ಮೇಲೆ ಹಂಗೆ ಒಳ್ಳೇದು ಮಾಡಿದಂತಾರ, ಕೆಟ್ಟದ್ದು ಮಾಡಿದಾನಂತಾರ ನೋಡ್ರಿ. ಇಲ್ಲಿ ರಾಯಣ್ಣನ ಕಟ್ಟೆ, ಅವನ ಸಮಾಧಿದ ಕಟ್ಟೆ. ಸಂಗೊಳ್ಳಿ ಗ್ರಾಮದ ಡೊಳ್ಳಿನ ಮನೆತನದವರು ಲೂಡು ಮತ್ತು ಶಕ್ತಿಗಳಲ್ಲಿನ ಮೂರ್ತಿಗೆ ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಿದ್ದಾರೆ. ಈಗಾದರೂ ನೋಡಿದ್ರಲ್ರಿ ಫ್ಯಾಮಿಲಿ,
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರಾಕ್ ಗಾರ್ಡನ್ ವ್ಲಾಗ್ ಪಾರ್ಟ್ 2 ಒಳಗೆ ಎಲ್ಲ ತೋರ್ಸೇನಂತ ಅನ್ಕೊಂಡೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ಕೀಪ್ ಸಪೋರ್ಟ್, ನಿಮ್ಮ ಹಳ್ಳಿ ಹುಡುಗ. ಬಾಯ್, ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗೋಣ. ಕಾಣೆ ಈ ಪ್ರೀತಿ ಎಂಥ ಅಸಮಾನ, ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ, ಅದರಲ್ಲೂ ಆಹಾರ ಹಿತ. ಒಂದಿಷ್ಟು ಹುಸಿ ಮುನಿಸು, ಒಂದಷ್ಟು ಸಿಹಿಗನಸು, ಪ್ರೀತಿಸೋರ ಜೋಳಿಗೆಲಿ ಇರಬೇಕು ಕಣ್ಗಳು.